ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪುಟಿ, ನಾನು ನಿನಗೊಂದು ವಿಷಯ ಹೇಳಬೇಕಾಗಿತ್ತು. ಏನು ವಿಷಯ ಪಪ್ಪ? ನಾನು ಇನ್ನೊಂದು ಸ್ವಲ್ಪ ದಿವಸ ನನ್ನ ಕೆಲಸಕ್ಕೆ ಅಂದರೆ ನಿಮ್ಮೆಲ್ಲ ಸ್ಕೂಲಿಗೆ ಬಿಡೋದಕ್ಕೆ ರಜಾ ಹಾಕ್ತಾ ಇದ್ದೀನಿ ಪುಟ್ಟ. ರಜಾನಾ? ಎಷ್ಟು ದಿವಸ ರಜಾ ಪಪ್ಪ? ಒಂದು ವಾರದ ಮಟ್ಟಿಗೆ. ಒಂದು ವಾರನ? ಏನು ಕೆಲಸ ಪಪ್ಪ? ಪುಟಿ, ನಾನು ನಿಂಗೆ ಎಷ್ಟು ಸತಿ ಹೇಳಿಲ್ಲ, ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ, ಹೊರಗಡೆ ಹೋಗ್ಬೇಕಾದ್ರೆ ಯಾಕೆ, ಏನು, ಎತ್ತ ಅಂತೆಲ್ಲ ಕೇಳಬಾರ್ದು ಅಂತ. ಹಾಂ, ಹೇಳಿದ್ದೀನಲ್ವಾ? ಹಾಗೆಲ್ಲ ಕೇಳಬಾರ್ದು. ನಾನೇ ಹೇಳ್ತೀನಿ ನಿನಗೆ. ಸಾರಿ ಪಪ್ಪ. ಸರಿ ಪಪ್ಪ, ನಾವು ಸ್ಕೂಲಿಗೆ ಹೆಂಗೆ ಹೋಗೋದು? ವ್ಯಾನ್ ಅಲ್ಲ? ಬೇಡ ಪುಟಿ, ನಿನ್ನ ಮತ್ತೆ ಆಕಾಶ್ನ ಮಲ್ಲಿ ಆಂಟಿ ಕರ್ಕೊಂಡು ಹೋಗ್ತಾರೆ. ಮತ್ತೆ ಮಾಮು? ಅದು ಮ್ಯಾಮು ಸ್ವಲ್ಪ ದಿವಸ ಸ್ಕೂಲಿಗೆ ಬರಲ್ಲ, ಅವ್ರು ನನ್ನ ಜೊತೆ ಬರ್ತಿದ್ದಾರೆ. ಅವ್ರ ರಜೆ ಹಾಕಿರೋದು ಅವ್ರ ಮಗುನ ಹುಡ್ಕೋದಿಕ್ಕೆ, ಅವ್ರು ಯಾಕೆ ನಿಮ್ಮ ಜೊತೆ ಬರ್ತಾರೆ? ಅದು ಪಪ್ಪ, ನೀವು ಎಲ್ಲಿಗೆ ಹೋಗ್ತಾ ಇದೀರಂತ ನನಗೆ ಗೊತ್ತು. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಕಳ್ದೋಗ್ರೆ ನಿಮ್ಮ ಮಗುನ ಹುಡ್ಕೋದಿಕ್ ತಾನೆ? ನೀವು ಮ್ಯಾಮು ಗಂಡ ಹೆಂಡತಿ ತಾನೆ? ಪುಟಿ, ಇದೆಲ್ಲ ನಿನ್ಗೆ ಹೇಗೆ ಗೊತ್ತು? ನೀವು ನನಗೆ ಹೇಳಿದ್ರಲ್ಲ ರಾಜ್ಕುಮಾರನ ಕತೆ, ಆ ರಾಜ್ಕುಮಾರ ನೀವೇ ಅಂತ ನಂಗೆ ಗೊತ್ತು ಪಪ್ಪ. ಇದೆಲ್ಲ ಹೇಗೆ ಗೊತ್ತಾಯ್ತು? ನಿಮ್ಮ ಆಲ್ಬಮ್ ಅಲ್ಲಿ ನನ್ನ ಫೋಟೋಸ್ನ ನೋಡಿದೆ ಪಪ್ಪ. ಎಲ್ಲಿಗೆ ಹೋಗ್ತಿದ್ದೀರಾ? ಈ ಲೆಟರ್ನ ಪೋಸ್ಟ್ ಮಾಡೋಕ್ಕೆ. ಅದ್ರಲ್ಲಿ ಕೊಡಿ, ನಾನು ಆನ್ ದಿ ವೇ ಹೋಗ್ತಾ ಪೋಸ್ಟ್ ಮಾಡ್ತೀನಿ. ನೀವ್ಯಾಕೆ ತೊಂದರೆ ತಗೋತೀರಾ? ಇದರಲ್ಲಿ ತೊಂದರೆ ಏನು ಬಂತು? ನಮ್ಮ ಕೆಲಸ ನಾವೇ ಮಾಡಬೇಕು. ನೋಡು, ನಾನು ಬರೆದಿರೋ ಲೆಟರು ನಾನೇ ಹೋಗಿ ಪೋಸ್ಟ್ ಮಾಡಿದ್ರೇ ನನಗೆ ಸಮಾಧಾನ. ನನ್ನ ಖುಷಿಗೆ ಏನೋ ಮಾಡ್ಕೋತೀನಿ ಬಿಡ, ಒಂದು ವಾಕ್ ಮಾಡ್ದಂಗೆ ಆಗತ್ತೆ. ಇಲ್ಲಿದ್ದೇನೋ ಮಾಡೋದು, ಮಾಡೋಕ್ಕೆ ಏನೂ ಇಲ್ಲ. ಆರಾಮ್ ಅರವಿಂದ್ ಸ್ವಾಮಿ ಆಗ್ಬಿಟ್ಟಿದ್ದೀನಿ ನಾನು. ಅದು ಸರಿ ಅನ್ನಿ. ಬರಲಾ? ಸರಿಯಪ್ಪ, ಹೋಗಿ ಬನ್ನಿ. ಭಾಗ್ಯಕ್ಕ, ಜೀವ ನೋಡು, ಭಾಗ್ಯಕ್ಕೆ ಬಂದಿಯಾರೆ. ಮಂದಾಕಿನಿ, ಬೇಗ ಬಾ, ಭಾಗ್ಯಕ್ಕೆ ಬಂದಿಯಾರೆ. ಭಾಗ್ಯಕ್ಕ, ನೀನ್ ನಮ್ಮ ಮನೆಗೆ ಬಂದಿರೋದು ನಂಗೆ ಬಹಳ ಖುಷಿ ಆಗ್ತದೆ. ಎಷ್ಟು ದಿನ ಆಗೋಯ್ತು ನಿನ್ನ ನೋಡಿ. ಹೇಗಿದೆಯಾ ಚಿಕ್ಕಣ್ಣ? ಚೆನ್ನಾಗಿದೆಯಾ? ಭಾಗ್ಯಕ್ಕ, ನೀನು ಮಾತಾಡ್ತಾ ಇದೀಯಾ? ಮಂದಾಕಿನಿ ನೋಡು, ಭಾಗ್ಯಕ್ಕ ಮಾತಾಡ್ತಿದ್ದಾರೆ. ಅಯ್ಯೋ ಅಬ್ಬಾ, ಭಾಗ್ಯಕ್ಕ, ನೀನು ಬಾಯಿಂದ ಮಾತು ಕೇಳಿ ನನ್ನ ಕಿವಿ ಪಾವನ ಆಗೋಯ್ತು. ಎಲ್ಲಿ ಇನ್ನೊಂದ್ಸಲ ಚಿಕ್ಕಣ್ಣ ಅನ್ನು. ಚಿಕ್ಕಣ್ಣ, ಚಿಕ್ಕಣ್ಣನ ಲೇ, ಬರೀ ಚಿಕ್ಕಣ್ಣ ಅಲ್ಲ ಕಣ. ಆಗಿನ ಕಾಲದಲ್ಲಿ ಎಲ್ಲರೂ ನನ್ನನ್ನ ಚಡ್ಡಿ ಚಿಕ್ಕಣ್ಣ ಅಂತ ಕರೀತಾ ಇದ್ರು, ಗೊತ್ತಾ? ಚಡ್ಡಿ ಚಿಕ್ಕಣ್ಣನ? ಅದೇನೇ ಇರ್ಲಿ, ಈಗ ಮಾತ್ರ ಪಂಚ ಚಿಕ್ಕ. ಭಾಗ್ಯಕ್ಕ, ನೀನು ಮಾತಾಡ್ತಿರೋದು ಕೇಳಿದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ. ಇದೆಲ್ಲ ಯಾಕೆ ಸಾಧ್ಯ ಆಯ್ತು? ಯಾವಾಗ ಮಾತು ಬಂತು ನಿನಗೆ? ನಿಜವಾಗ್ಲೂ ಇದೊಂದು ಪವಾಡ ಭಾಗ್ಯಕ್ಕ. ಹೌದಪ್ಪ, ಇದೊಂಥರ ಪವಾಡನೆ. ಇದೆಲ್ಲ ಆಗಿದ್ದು ನಿನ್ನ ಮಗಳಿಂದ, ಆದ್ರೆ ಅದನ್ನ ಹೇಳೋದಕ್ಕಾಗ್ತಿಲ್ಲ ನನಗೆ.
ಮೊನ್ನೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಹಾ, ದೇವರ ಸನ್ನಿಧಾನದಲ್ಲಿ ನನಗೆ ಮಾತು ಬಂತು. ಇದೆಲ್ಲ ಹೇಗೆ ನಡೀತು ಅಂತ ನೀನು ಕೇಳಿದ್ರೆ ಆ ಪ್ರಶ್ನೆ ನನ್ನ ಹತ್ರ ಉತ್ತರ ಇಲ್ಲ. ಇದೆಲ್ಲ ದೇವರ ಲೀಲೆ ಅಂತ ಹೇಳ್ಬೋದು ಅಷ್ಟೇ. ನಿಜ ಭಾಗ್ಯಕ್ಕ, ಎಲ್ಲ ದೇವರದೇ. ಅವನ ಅಪ್ಪಣೆ ಇಲ್ಲದೆ ಏನೂ ಆಗೋದಿಲ್ಲ. ತೃಣಮಪಿ ನ ಚಲತಿ ಅಂತಾರೆ. ಅಬ್ಬಾ, ನಾವೆಲ್ಲ ದಿನ ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ವಿ. ಹರಕೆ ಹೊತ್ಕೊಂಡಿದ್ದು ವ್ಯರ್ಥ ಆಗ್ಲಿಲ್ಲ. ದೇವಸ್ಥಾನದಲ್ಲಿ ದೇವರ ಸಮ್ಮುಖದಲ್ಲಿ ನಿನಗೆ ಮಾತು ಬಂತು ಅನ್ನೋ ಕೇಳಿ ಬಹಳ ಖುಷಿ ಆಯ್ತು. ಇಷ್ಟು ವರ್ಷ ಹೇಗಿದ್ದೆ ಅಕ್ಕ, ಬಾಯಿಗೆ ಬೀಗ ಹಾಕೊಂಡು? ಸದ್ಯ ಮಾತು ಬಂತಲ್ಲ, ಈಗ ಇಷ್ಟು ವರ್ಷ ಬಾಕಿ ಇದ್ದಿದ್ದೆಲ್ಲ ಮಾತಾಡ್ಬಿಡು. ನಿನ್ನ ಬಾಯಿ ಸೋಲ್ಲೇಬಾರ್ದು. ನನ್ನ ಬಾಯಿ ಸೋಲಲ್ಲ, ನಿನ್ ಕಿವಿ ಹುಷಾರು. ನನಗೆ ಮಾತು ಬಂದಾಗಿಂದ ನಾನು ಮಾತು ನಿಲ್ಲಿಸ್ತಾನೆ ಇಲ್ಲ. ತುಂಬಾ ಮಾತಾಡ್ತಿದ್ದೀನಿ. ಅಯ್ಯೋ ಮಾತಾಡಕ್ಕ, ನೀನು ಮಾತಾಡ್ತಾ ಹೋಗು, ನಾವು ಖುಷಿಯಾಗಿ ಕೇಳ್ತೀವಿ. ನೀನು ಮಾತಾಡ್ತಾ ಇದ್ರೆ ಕಿವಿಗೆ ಸಕ್ಕರೆ ಪಾಕ ಹಾಕ್ದಂಗೆ ಇರುತ್ತೆ. ಸಕ್ಕರೆ ಪಾಕನ ಅಪ್ಪ, ಇರುವೆ ಮುತ್ಕೊಳಲ್ವಾ? ಮುತ್ಕೊಳ್ಳಿ ಬಿಡ, ಸಕ್ಕರೆ ಪಾಕ ಇಂಪಾರ್ಟೆಂಟ್ ಕಣ, ಇರುವೆ ಅಲ್ಲ. ಅಕ್ಕ, ನೀನ್ ಮಾಡಿದ ಒಳ್ಳೆ ಕೆಲಸಗಳು ಕೊನೆಗೂ ನಿನ್ ಕೈ ಹಿಡಿತು. ನಿನ್ನಿಂದ ಎಷ್ಟು ಜನ ಸಹಾಯ ಪಡ್ಕೊಂಡಿದ್ದಾರೆ. ಅವರಲ್ಲಿ ನಾನು ಒಬ್ಬ. ಇವತ್ತು ನಾವು ಹೀಗಿದ್ದೀವಿ ಅಂದ್ರೆ, ಇಷ್ಟು ಚೆನ್ನಾಗಿದ್ದೀವಿ ಅಂದ್ರೆ ಅದಕ್ಕೆ ಅಡಿಪಾಯ ಹಾಕಿದ್ದು ನೀನು. ನೀನು ಹಾಕಿದ ಅಡಿಪಾಯದ ಮೇಲೆ ನಾವು ಬದುಕು ಕಟ್ಕೊಂಡಿದ್ದೀವಿ. ಅಷ್ಟು ಋಣ ಇದೆ ನಿಂದು ನಮ್ಮ ಮೇಲೆ. ಪ್ರಾತ ಸ್ಮರಣೀಯ ನೀನು. ದಿನಕ್ಕೊಂದ್ಸಲ ನಿನ್ನ ನೆನೆಸ್ಕೊಳ್ಳೇಬೇಕು. ಈ ಜನ್ಮದಲ್ಲಿ ನಿನ್ನ ಋಣ ತೀರ್ಸಕ್ಕಾಗಲ್ಲ ಅಕ್ಕ. ಯಾಕೋ ಹಾಗೆ ಹೇಳ್ತೀಯ? ನೀನಾಗ್ಲೇ ಈ ಋಣನ ತೀರ್ಸಾಗಿದೆ. ಏನ್ ಹೇಳ್ತಾ ಇದೀಯ ಅಕ್ಕ? ನಾನ್ ಋಣ ತೀರ್ಸಾಗಿದ್ಯಾ? ಹೇಗೆ? ನಿನ್ ಮಗಳು ನನ್ನ ಮನೆ ಸೊಸೆಯಾಗಿದ್ದಾಳೆ. ಇದಕ್ಕಿಂತ ಇನ್ನೇನು ಹೆಚ್ಚಿಗೆ ಬೇಕು? ಅವಳು ನಮ್ಮ ಮನೆ ದೀಪ ಇದ್ದ ಹಾಗೆ. ನಾವೇ ಖುದ್ದಾಗಿ ಹುಡುಕಿದ್ರು ಇಂಥ ಅಪರಂಜಿ ನಮ್ಗೆ ಸಿಗ್ತಿರ್ಲಿಲ್ಲ. ನಿಮ್ಮನೆ ದೀಪನ ನಾನು ಹಚ್ಚಿದ್ದೀನಿ ಅಂತ ನೀನು ಅನ್ಕೊಂಡಿದೀಯ. ನಿಮ್ಮನೆ ದೀಪನ ನಾನು ಹಚ್ಚಿಲ್ಲ, ನಮ್ಮನೆ ನಂದಾ ದೀಪನ ನೀನು ಹಚ್ಚಿದೀಯ. ನಿನ್ನ ಮನೆ ಮಗಳನ್ನ ನನಗೆ ಸೊಸೆಯಾಗಿ ಕಳಿಸಿದೀಯ. ನಾನು ನಿನಗೆ ಋಣಿಯಾಗಿರ್ಬೇಕು. ಅಯ್ಯೋ, ಅಮೃತಧಾರೆ, ನನ್ನ ಅಮೃತಧಾರೆ.